ಗಂಡ ಹೆಂಡತಿ ಅನ್ಯೋನ್ಯವಾಗಿರಲು ಬೆಡ್ರೂಮ್ ಟಿಪ್ಸ್. ಗಂಡ ಹೆಂಡತಿ ರಾತ್ರಿ ಹೇಗೆ ನಿದ್ದೆ ಮಾಡಬೇಕು, ನಮ್ಮ ಹಿರಿಯರು ಹೇಳಿರುವ ಗುಟ್ಟುಗಳಿವು. ಪೂರ್ತಿ ಮಾಹಿತಿ ಕೇಳಿ, ಇಲ್ಲವಾದರೆ ಮುಖ್ಯವಾದ ಮಾಹಿತಿಯನ್ನು ಮಿಸ್ ಮಾಡ್ಕೋತೀರಾ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲೆಲ್ಲ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎನ್ನುತ್ತಿದ್ದರು ನಮ್ಮ ಹಿರಿಯರು. ಅದರರ್ಥ ಗಂಡ ಹೆಂಡತಿ ಮಧ್ಯೆ ಏನೇ ಮನಸ್ತಾಪ, ಜಗಳ, ಇರಿಸು ಮುನಿಸು ಏನೇ ಇದ್ದರೂ ರಾತ್ರಿ ಅವರಿಬ್ಬರು ಸರಿಪಡಿಸಿಕೊಳ್ಳುತ್ತಿದ್ದರು. ಆದರೆ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದೇ ರಾತ್ರಿ ಹೊತ್ತು. ಇಬ್ಬರು ದುಡಿಯುತ್ತಾರೆ. ಬಹಳ ಸ್ಟ್ರೆಸ್ ತುಂಬಿರುವ ಜೀವನ. ಹಗಲೆಲ್ಲ ದುಡಿದು ರಾತ್ರಿ ದಿಂಬಿಗೆ ತಲೆ ಕೊಟ್ಟರೆ ಸಾಕು ಎನ್ನುವ ಪರಿಸ್ಥಿತಿ. ಗಂಡ ಹೆಂಡತಿಯ ಮಧ್ಯೆ ಹೊಂದಾಣಿಕೆ ಕಮ್ಮಿ, ಮಾತುಕತೆ ಕಮ್ಮಿ. ಗಂಡ ಹೆಂಡತಿ ಮಾತಾಡಿದರೆ ಜಗಳವೇ ಆಗಿ ಹೋಗುತ್ತದೆ. ಯಾಕಾದರೂ ಇವಳ ಹತ್ರ ಅಥವಾ ಇವನ ಹತ್ರ ಮಾತಾಡ್ತೀನೋ, ಸೈಲೆಂಟಾಗಿ ಇರೋದೇ ವಾಸಿ ಅನ್ನೋ ಪರಿಸ್ಥಿತಿ. ಇಲ್ಲ, ರಾತ್ರಿ ಮಲಗಿದಾಗ ಹೇಳಿದ್ದೇ ಹೇಳೋದು, ವಾದ ಮಾಡೋದು, ಕಿರಿಕಿರಿ ಮಾಡೋದು, ಅವರು ಹಾಗೆ ಇವರು ಹಿಂಗೆ ಅಂತ ಹೋಲಿಕೆ ಮಾತು, ಚುಚ್ಚು ಮಾತು ಇವೆಲ್ಲ ಮಾಡುವುದು ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಆದರೆ ಇದೆಲ್ಲವನ್ನು ಬಿಟ್ಟು ಕೆಲವೊಂದು ಬಹಳ ಸರಳವಾದ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಚೆನ್ನಾಗಿರುತ್ತೆ. ಅದೇನಪ್ಪ ಅಂದರೆ ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ಕೂಡ ಲಕ್ಷ್ಮೀನಾರಾಯಣ ಆಶೀರ್ವಾದ ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣ ನಮೋ ನಮಃ ಎಂದು ಬರೆಯಿರಿ. ಹಾಸಿಗೆಯ ಎರಡೂ ಬದಿಯಲ್ಲಿಯೂ ಸಹ ಸ್ವಲ್ಪ ಜಾಗ ಇರಬೇಕು. ಗೋಡೆಗೆ ಒರಗಿಸಿ ಮಂಚ ಹಾಕಬಾರದು. ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಜಾಸ್ತಿ ಇದ್ದರೆ ಅದನ್ನು ಅರಿತು ಹೆಂಡತಿ ನಡೆದುಕೊಳ್ಳಬೇಕು. ಇದರಿಂದ ಗಂಡ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗುವ ಸಾಧ್ಯತೆ ಇರುವುದಿಲ್ಲ. ರಾತ್ರಿ ಗಂಡನ ಪಕ್ಕ ಮಲಗಿದಾಗ ಗಂಡನಿಗೆ ಕಿರಿಕಿರಿಯಾಗುವ ಯಾವುದೇ ವಿಚಾರ ಮಾತನಾಡಬಾರದು. ಇದರಿಂದ ದಾಂಪತ್ಯ ಚೆನ್ನಾಗಿರೋದಿಲ್ಲ. ಗಂಡ ಹೆಂಡತಿ ಮಲಗುವ ಮಂಚದ ಕೆಳಗೆ ಯಾವುದೇ ಕಾರಣಕ್ಕೂ ಇಸ್ತ್ರಿ ಪೆಟ್ಟಿಗೆ ಅಂದರೆ ಐರನ್ ಬಾಕ್ಸ್ ಅಥವಾ ಯಾವುದೇ ಕಬ್ಬಿಣದ ವಸ್ತುಗಳನ್ನು ಇಡಲೇಬಾರದು. ಹಾಸಿಗೆ ಬಲಭಾಗದಲ್ಲಿ ಪತಿ, ಎಡಭಾಗದಲ್ಲಿ ಪತ್ನಿ ಮಲಗಬೇಕು. ಹೆಂಡತಿಯನ್ನು ಕೇವಲ ಹಾಸಿಗೆಗಾಗಿ ಪ್ರೀತಿಸಬಾರದು. ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳು ಹೇಗಿದ್ದಾಳೋ ಹಾಗೆ ಇಷ್ಟಪಡಿ ಅದನ್ನು ವ್ಯಕ್ತಪಡಿಸಿ. ಇದು ಹೆಂಗಸರಿಗೆ ಕೂಡ ಅನ್ವಯಿಸುತ್ತದೆ. ನಿದ್ರೆಗೆ ಜಾರಿರುವ ಹೆಂಡತಿಯನ್ನು ಎಬ್ಬಿಸಿ ಸಂಭೋಗಕ್ಕೆ ಒತ್ತಾಯಿಸುವ ತಪ್ಪನ್ನು ಗಂಡನು ಮಾಡಬಾರದು. ಗಂಡ ಮನೆ, ಮಕ್ಕಳು, ಅಡುಗೆ ಎಂದು ಮನೆಯಲ್ಲಿ ವಿಶ್ರಾಂತಿ ಇಲ್ಲದೆ ದಣಿದು ಮಲಗಿರುವ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಹೆಂಡತಿ ಕೇವಲ ಹಾಸಿಗೆಗೆ ಸೀಮಿತ ಅಲ್ಲ. ನಿಮಗೆ ರಾತ್ರಿ ಹಲವಾರು ಸಾರಿ ನಿದ್ರೆಯಿಂದ ಎಚ್ಚರವಾಗುತ್ತದೆ. ನಿದ್ರೆ ವಾತಾವರಣವನ್ನು ಅಥವಾ ಜಾಗವನ್ನು ಬದಲಾಯಿಸಿ. ವಾಸ್ತು ಪ್ರಕಾರ ವಿವಾಹ ಜೋಡಿಗಳು ತಲೆಯನ್ನು ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಮಲಗಬೇಕು. ಮಲಗುವಾಗ ಉತ್ತರ ದಿಕ್ಕಿನ ಕಡೆಗೆ ತಲೆಯನ್ನು ಇಟ್ಟು ಮಲಗಬಾರದು. ಗಂಡ ಹೆಂಡತಿ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ನೋಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಪತಿಯು ಯಾವುದಾದರೂ ಶುಭ ಕಾರ್ಯಕ್ಕೆ ಹೋದ ತಕ್ಷಣ ತಲೆ ಸ್ನಾನ ಮಾಡಬಾರದು. ಪತಿಯು ಹೊರಗಡೆ ಹೋದ ತಕ್ಷಣ ಮನೆಯಲ್ಲಿ ಕಸ ಗುಡಿಸಬಾರದು. ನಿಮ್ಮ ಕೋಣೆಯಲ್ಲಿ ಕ್ರೂರ ಪ್ರಾಣಿಗಳ ಫೋಟೋವನ್ನು ಇಡಬಾರದು. ಅಕ್ವೇರಿಯಂ ಇಡಬಾರದು. ಎರಡು ಭಾಗವಾದ ಹಾಸಿಗೆ ಬಳಸಬಾರದು. ಗಂಡ ಹೆಂಡತಿ ಒಂದೇ ಹಾಸಿಗೆಯಲ್ಲಿ ಮಲಗಬೇಕು. ಮಲಗುವ ಕೋಣೆಯು ವಿಶ್ರಾಂತಿ ಪಡೆಯುವ ಸ್ಥಳವಾಗಿರಬೇಕು. ಬಟ್ಟೆ, ಪುಸ್ತಕಗಳು ಮತ್ತು ಇತರ ವಸ್ತುಗಳನ್ನು ಸರಿಯಾಗಿ ಜೋಡಿಸಿ. ನಿಮಗೆ ಅಗತ್ಯವಿಲ್ಲದ ವಸ್ತುಗಳನ್ನು ತೆಗೆದುಹಾಕಿ. ಕೆಲವರು ಬೇಡವಾದ ವಸ್ತುಗಳನ್ನು ಹಾಸಿಗೆ ಕೆಳಗೆ ಇಡುತ್ತಾರೆ. ಇಂತಹ ತಪ್ಪನ್ನು ಮಾಡಬೇಡಿ. ಇದರಿಂದ ನೆಗೆಟಿವಿಟಿ ಉಂಟಾಗುತ್ತದೆ. ನಿಮ್ಮ ಕೋಣೆಯಲ್ಲಿ ಎಲೆಕ್ಟ್ರಿಕ್ ಸಾಮಾನುಗಳು, ಹಾಳಾದ ಸಾಮಾನುಗಳು, ಕಬ್ಬಿಣದ ಸಾಮಾನುಗಳು ಇಡಲೇಬಾರದು. ದಿಂಬಿನ ಕವರ್, ಬೆಡ್ಶೀಟ್, ಕರ್ಟನ್, ವಾಲ್ಪೇಪರ್, ಇತರ ಅಲಂಕಾರಿಕ ವಸ್ತುಗಳು ಕಪ್ಪು, ಬೂದು, ಗಾಢ ಕಂದು ಈ ಬಣ್ಣದಲ್ಲಿ ಇರಲೇಬಾರದು.
ಗುಲಾಬಿ, ಕಿತ್ತಳೆ, ನೀಲಿ, ಹಳದಿ ಬಣ್ಣದ ವಸ್ತುಗಳನ್ನು ಬಳಸಿ, ತುಂಬ ಉತ್ತಮ. ಹಾಸಿಗೆ ಕಾಣುವಂಥ ಕನ್ನಡಿ ಇಡಲೇಬೇಡಿ. ಆದಷ್ಟು ನಿಮ್ಮ ಕೋಣೆಯಲ್ಲಿ ಕನ್ನಡಿ ಇಡುವುದನ್ನು ತಪ್ಪಿಸಿ. ಶೋಗೆ ಅಂತ ಯಾವುದೇ ಕಾರಣಕ್ಕೂ ಮುಳ್ಳಿನ ಗಿಡಗಳನ್ನು ಇಡಲೇಬೇಡಿ. ಗಂಡ ಹೆಂಡತಿ ಮಲಗುವ ಮಂಚ ಮರದ್ದಾಗಿದ್ದರೆ ಬಹಳ ಉತ್ತಮ. ನೀವು ಮಲಗುವ ಕೋಣೆಯಲ್ಲಿ ಟಿವಿ ಇಡುವುದು ತಪ್ಪಿಸಿ. ಹಾಗೂ ಚಾರ್ಜರ್, ಪುಸ್ತಕ, ಫೈಲ್ ಏನೇ ಕೆಲಸಕ್ಕೆ ಸಂಬಂಧಪಟ್ಟ ವಸ್ತುಗಳಿದ್ದರೂ ಪ್ರತ್ಯೇಕ ಜಾಗ ಮಾಡಿ ಇರಿಸಿ. ಎಲ್ಲೆಂದರಲ್ಲಿ ಇಡಬೇಡಿ. ಇನ್ನು ಕೆಲವರು ಹೊಲಿಗೆ ಮಿಷನ್ ಅನ್ನು ಇಡುತ್ತಾರೆ. ಆದರೆ ಇದನ್ನು ತಪ್ಪಿಸಿ. ಏಕೆಂದರೆ ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಸೂಜಿ, ಕತ್ತರಿ, ಚಾಕು, ಬ್ಲೇಡ್ ಈ ರೀತಿಯಾದ ಯಾವುದೇ ಹಂತವಾದ ವಸ್ತುವನ್ನು ಇಡಲೇಬಾರದು. ಇದು ನಿಷಿದ್ಧ. ಬೆಡ್ರೂಮ್ನಲ್ಲಿ ಗೊಂದಲವನ್ನು ತಪ್ಪಿಸಿ. ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಿ. ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಉತ್ತೇಜಿಸುವ ವಸ್ತುಗಳನ್ನು ಇರಿಸಿ. ಉದಾಹರಣೆಗೆ ಸಸ್ಯಗಳು, ಮುಳ್ಳುಗಳಿಲ್ಲದ ಸಸ್ಯಗಳು ಅಥವಾ ಹಿತವಾದ ಚಿತ್ರಗಳು. ಸ್ನೇಹಿತರೆ, ನೆಮ್ಮದಿಯ ಜೀವನ ಸಾಗಿಸಲು ಹೊಂದಾಣಿಕೆ ಮುಖ್ಯ. ನೀವು ಮನೆಯಲ್ಲಿ ಮಾಡುವ ಸಣ್ಣ ಸಣ್ಣ ಬದಲಾವಣೆಗಳು ಖಂಡಿತವಾಗಿಯೂ ನಿಮ್ಮನ್ನು ನೆಮ್ಮದಿಯಾಗಿರುವಂತೆ ಮಾಡುತ್ತದೆ. ಇದಾಗಿತ್ತು ಗಂಡ ಹೆಂಡತಿಯ ಬೆಡ್ರೂಮ್ ಟಿಪ್ಸ್ಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.